ನಂಗೆ ನಾಟಕ ಎತ್ಬಿಟ್ಟು ಹೋಗಿ ನನ್ನ ಆಸೆ ನೀನು ಅಲ್ಲೋ ಏನೋ ಕರ ಅಂತ ಆಡಿದ್ರೆ ನೋಡಿದ್ರೆ ಜನ ನನ್ನ ಮಕ್ಕಳು ಗೆಲ್ಲಲ್ಲ ಯಾವ ನಿನಗೆ ಪಾಠಕ್ಕೆ ಕಲ್ಸೋ ನೋಡ್ಬಿಟ್ಟ ಸುಮ್ಮನೆ ಹೆಚ್ಚಿದ್ರೆ ಆಗಲ್ಲ ಅಮ್ಮಯ್ಯ ನೀನು ಕೆಲಸ ಮಾಡಬೇಡ ನೀನು ಬರೀ ಡ್ಯಾನ್ಸ್ ಕೊಡ್ತೀನಿ ಬರೀ ಆಡಾಡ್ಕೊ ಯಾಕೋ ಕೊಡಲು ಉಂಟೆ ಕೊಟ್ಟ ನಾನೀಗ ಒಮ್ಮನ ಜೊತೆ ಕುಡಿಬೇಕಲ್ವಾ ಯಾಕೆ ಅಂತ ಡ್ಯಾನ್ಸ್ ಮಾಡೋ ಕೊಳ ನಿನ್ಗೇನಾಗಿರ್ಬೇಕು ಒಂದ್ ವೇಳೆ ಬಿಲ್ಲು ಬಾಣ ಇಟ್ಕೊಂಡು ಡ್ಯಾನ್ಸ್ ಆಡಿದ್ರೆ ಅವನೇನಂತಾರೆ ಶ್ರೀರಾಮ ಅಂತಾರೆ ಅದಿಲ್ಲಿ ನನಗೆ ಯಾವ್ದು ಹಿಡ್ಕೊಳ್ಳಿ ಕೊಳಲ್ ಇಟ್ಕೊಳ ನನ್ನ ಮಗನ್ ನೆಟ್ಟಾಯ್ತವಷ್ಟೇ ಯಾಕೆ ಓದ್ಬಿಡ್ತೀನಿ ಮಾಡಬೇಷ್ಟೇ ಅಯ್ಯೋ ಶುರು ಮಾಡು ಅತಿ ಮಧುರ ಅತಿ ಮಧುರ ಅತಿ ಮಧುರ ಯಾಕೋ ಏನು ನಾನು ತಿಳಿಸ್ಬಿಟ್ಬಿಟ್ಟೆ ಅಲ್ಲ ಬಂದ್ರೆ ಅವಮ್ಮನ ಕೈ ಇಟ್ಕೊಂಡ್ರೆ ಒಳ್ಳೆ ಗಿದ್ದಿನ ತಿರ್ಬೇಕಲ್ಲ ನಿಂತ್ಕೊಂಡ್ಬಿಟ್ಟೈತೆ ಅಲ್ಲೋ ಅಯ್ಯಮ್ಮನ ಹೆಂಗನ್ನು ತಿಳಿಸಿದ್ದೆ ಸಿನಿಮಾ ಕೆಟ್ಟೈತೇನೋ ಅಮ್ಮಯ್ಯ ಬರಬೇಕು ನೋಡು ಇಲ್ಲಮ್ಮ ಅಯ್ಯಮ್ಮನ ಹೆಂಗ್ ಇಟ್ಕೊಂಡು ತಿನ್ನಿಸ್ಬೇಕಂಬುದು ಸ್ವಲ್ಪ ತೋರಿಸ್ತೀವಿ ನೀನು ನೋಡ್ಕೊಂಡು ಆಮೇಲೆ ಹಂಗೆ ಆಡು ಗೊತ್ತಾಯ್ತಾ ನೋಡಮ್ಮ ನಾನು ಇರ್ತೀರಲ್ಲ ಹಿಂಗೆ ಕೈ ಎತ್ಕೊಂಡ್ಬರ್ತೀನಿ ನೀನು ಹಂಗೆ ಕೈ ಎತ್ಕೊಂಡ ಅದರ ನೋಡಿ ಹಂಗೆ ಮಾಡಿ ಆಯ್ತಾ ಗೊತ್ತಾಗ್ಬಿಡ್ರಿ ನಾನು ಇನ್ನ ಮುಟ್ಟೆ ಇಲ್ವಲ್ಲೋ ಸುಮ್ಮನೆ ಯಾಕೆ 6 ತಿಂಗಳ ಬಿಡ್ತಾನೆ ನಾಟ್ಯ ಆಯ್ತು ಸರ್ ತಗೊಂಡಿದ್ದೀನಿ ಬಾಮ ನೋಡಮ್ಮ ನಂಗೇನಾಗಲ್ಲಪ್ಪ ಅಮ್ಮನ್ ಮುಟ್ಬಿಡ್ತೀನಿ ಅಂತ ಏನೋ ಹಿಂಗ್ ಮಾಡ್ತಾನೆ ಮೇಷ್ಟ್ರೆ ಈ ಕೃಷ್ಣನೇ ಆ ಎಮ್ಮಗೆ ದುಡ್ಡು ಕೊಟ್ಟು ಕರ್ಕೊಂಬಂದಿರು ಮಿಂಟಿ ಚೆನ್ನಾಗಿರ್ತದೆ ನಾನೇ ಕಣ ಹೇಳಿದ್ದು ಅಲ್ಲ ಕಣ್ರಿ ಅಮ್ಮ ಕೈಗೂ ಸಿಕ್ತಲ್ಲ ಕಣ್ಗೂ ಕಾಣಿಸಲ್ಲ ಓಡಾಯ್ತೈತೆ ಅಂತಂದ್ರೆ ಲೈಟ್ ಬೇರೆ ಆ ಅಮ್ಮ ಬಂದಿರೋದು ನಾಟಕ ಆಡೋದು ಕೈಗೆ ಸಿಕ್ಕಕ್ಕಲ್ಲ ಆಡಮ್ಮ ಅದ್ಯಾಕೋ ಸರ್ವಜ್ಞ ನಾಯಿಗಳು ಅಂತ ಗೊತ್ತಾದ್ರೆ ಕೇಳೋ ಹೇಳ್ಕೊಡಿ ಜೇನಿನ ಒನಲೆ ಊರುವ ವೇಳೆ ಒಲವೇ ಸುಖದ ಸಾಕು ನೀನ್ ಡ್ಯಾನ್ಸ್ ಮಾಡಿ ಸಾಕು ಹಾಡು ಹೇಳೋದು ಸಾಕು ಮಾತಾಡ ಎರಡು ಪದ ಐತೆ ಅಯ್ಯೋ ಆ 2 ಪದ ಆಡೋದಕ್ಕೆ ಅಮ್ಮ ನೆನಪಿದ್ದಾಳೆ ಅಲ್ಲೇ ಕುತ್ಕೋವಾಗ ಸುಮ್ಮನೆ ಪದ ಅಂತ ಪದ ಸಂದ ಯಾಕೆ ಅವ್ನು ಕುತ್ಕೊಂಡು ಸಾಯ್ತಾವನೆ ಹಾಸನದಾಗ ಮಳೆಯಾಗೈತೆ ಹಾಸನದಲ್ಲಿ ಮಳೆ ಆಗುತ್ತೆ ಹಾಸನದಲ್ಲಿ ಮಳೆ ಆಗುತ್ತೆ ಬೆಂಗಳೂರಲ್ಲಿ ಮಳೆ ಆಗುತ್ತೆ ಅಯ್ಯೋ ಅದಂಗಲ್ಲ ಮೇಷ್ಟ್ರೆ ಸುಸ್ತನೆ ಎಂತ ಸಮಯದಲ್ಲಿ ಎಂತ ರೋಗ ಬಂದ್ಬಿಡ್ತಾರೆ ನಿಂಗೆ ಲೋಕ ಒಂದ್ ಕೆಲಸ ಮಾಡ ಈ ಕಾರಿನ ಟೈರ್ ಇರ್ತದೆ ನೋಡು ಅದು ಟ್ಯೂಬ್ ಇರ್ತದೆ ನೀವು ಪ್ರಾಕ್ಟೀಸ್ ಬರ್ಬೇಕಾದ್ರೆ ಆ ಟ್ಯೂಬಲ್ಲಿ ಗಾಳಿ ತುಂಬಿಸ್ಕೊಂಡು ಅದ್ರ ಮೇಲೆ ಕೂತ್ಕೊ ಪ್ರಾಕ್ಟೀಸ್ ಆದ್ಮೇಲೆ ಆ ಗಾಳಿ ನನಗೆ ಆತಾ ಇರೋದಕ್ಕೆ ಅಯ್ಯ ಮೇಷ್ಟ್ರೇ ಮೇಷ್ಟ್ರೇ
ಶುರು ಮಾಡಮ್ಮ. ಸರಿ ಮೇಷ್ಟ್ರೆ. ಮೇಷ್ಟ್ರೆ, ಹಾ? ಕೃಷ್ಣ ನಗ್ನಗ್ತಾನೆ ಇಲ್ಲ. ಅವನಮ್ಮ ಸಾಮಾಜಿಕ ನಟಿ ನೀನು, ಪೌರಾಣಿಕ ನಾಟಕ ಮೇಷ್ಟ್ರು, ನಿನ್ನ ಹತ್ರ ಕಲಿಬೇಕಾದ್ದೆ. ಇನ್ನು ನನ್ನ ಮಕ್ಕಳನ್ನ ಕಟ್ಕೊಂಡು ಅಯ್ಯಮ್ಮ ನನ್ನ ಹೋಗೋದು ದೇವ ದೇವ, ಹಿಂದೇಕೆ ಹೀಗೆ ನಗುತ್ತಿರುವಿರಿ? ನೀನ್ ನನ್ನಂತಾನಮ್ಮ, ಅವನ್ ಬಾಧೆ ಅವನಿಗೆ ಗೊತ್ತು. ಅಯ್ಯೋ ಹೋಗೋ. ಮಾತಾಡ. ಹಂಗೆ ಇಲ್ಲದೆ ದೂತರ ಕುಟಿಲ ಸ್ಥಾನದ ಬುದ್ಧಿ ಸದುರತನ ಕಂಡು ಮತ್ತು ದೇವಿ ನನ್ನಿಂದೇನಾದರೂ ಅಪಚಾರವಾಯಿತು ಸ್ವಾಮಿ? ಬೇಡಿ ಬಂದವರಿಗೆಲ್ಲ ನೀಡುವುದಕ್ಕಾಗಿ ನೀನಿರುವಾಗ ನೀನಾವಸಾರ್ಥವನ್ನು ಸಾಧಿಸಿಕೊಳ್ಳಬಲ್ಲೆ. ಎಲ್ಲ ದುಷ್ಟರ ಕುಟಿಲ ಸಂಧಾನವಷ್ಟೇ. ನಿಮ್ಮ ಒಬ್ಬಟಿನ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ. ಏ? 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 ಏನೋ ಹೇಳಿದ್ದು ಏನ್ ಮಿಸ್ಟ್ರೆ? ಮಾತುಗಳೆಲ್ಲ ಆಡಿದ್ದಾದ್ಮೇಲೆ ಅಯ್ಯಮ್ಮನ್ ಮುಟ್ಟು ಅಂದೆ. ನೀನೇನ್ ಮಾಡ್ದೆ? ಮಾತು ಮುಂಚೆನೆ ಅಯ್ಯಮ್ಮನ್ ಮುಡ್ದೆ, ಮಾತೆಲ್ಲ ಮರ್ತೋಯ್ತು. ಹೇಳ್ದಷ್ಟು ಕೇಳ್ರು. ಆಯ್ತು ಹಾ ಸರಿ ಮಾಡು ಮಾಡಮ್ಮ. ಅವರಿಬ್ಬರ ನಡುವೆ ಸಂಧಿ ಸಂಧಿ ಎಂದು ಹೋರಾಡುವಾಗ ನನಗೆ ಹೇಗೆ ತಾನೇ ನಿದ್ದೆ ಬರ್ತಿದೆ ಸ್ವಾಮಿ? ನಿನ್ನ ನಿದ್ದೆಗೆ ಏನಾಯ್ತು ದೇವಿ? ಎಲ್ಲಿ ಹೇಳ್ತಾ ಇದ್ದೆ? ಏನ್ ಮಾಡ್ತಾ ಇದ್ಯಾ? ನೋಡು ಪ್ರಾಣಕಾಂತ, ಏ ಕೃಷ್ಣ, ಪಾಂಡವರು ತಮ್ಗೆ ಬೇಕಂತ ರಾಜ್ಯ. ಏನೋ ನಿಂಗೆ ಹೇಳಿದ್ದು, ಎತ್ಕೊಡೋದು ನಿಮ್ ಮುಚ್ಕೊಂಡು ಹಂಗೆ ಇಟ್ಕೊ ನಿಜ. ಪ್ರಾಣಕಾಂತ, ಪಾಂಡವರು ತಮಗೆ ಬರಬೇಕಾಗಿದ್ದ ಅರ್ಧ ರಾಜ್ಯವನ್ನು ಕೊಡುವಂತೆ ಕುಲಪುರೋಹಿತರಾದ ದೌಮ್ಯರನ್ನು ಧೃತರಾಷ್ಟ್ರನ ಆಸ್ಥಾನಕ್ಕೆ ಕಳಿಸಿದರಂತೆ. ಅವರ ಯಾವ ಸಂಧಿಯ ಮಾತಿಗೂ ಒಪ್ಪಲಿಲ್ಲವಂತೆ. ಹೀಗಾಗಿ ಯುದ್ಧವು ಅನಿವಾರ್ಯವಾಗಿ ಬಂದು ಒದಗಿರುವುದು ದೇವಿ. ಯುದ್ಧ ಶುರುವಾಯಿತು ಸ್ವಾಮಿ. ಹ್ಞೂ ದೇವಿ. ಇವರಿಬ್ಬರ ಕಿತ್ತಲಾಟದಿಂದ ಸಂಘ ಏನು ಅಮ್ಮ ಹೇಳ ಸ್ವಲ್ಪ ನೋಡ ಕೇಳ. ನಾನ ನೀನು ನಾನು ಹೇಳ್ಕೊಡ್ತೀನಿ. ಎಲ್ಲಿ ಕೈ ಕೊಡು. ಯಾಕೋ ಕೊಡು. ನೀನು ಬಿಡಕ್ಕಿಲ್ಲ. ಬೇಡ ನೋಡ ಹೇಳು. ನಾನು ಹೇಳ್ಕೊಟ್ಟ ಹೇಳು. ಇವರಿಬ್ಬರ ಕಿತ್ತಾಟದಿಂದ ಹೇಳು. ಇವರಿಬ್ಬರ ಕೋಪಸ್ ಅಂತ ಹೇಳ್ತೀಯ. ಎಲ್ಲಿ ಇನ್ನೊಂದು ಕಿತ್ತ ಹೇಳು. ಇವರಿಬ್ಬರ ಕಿತ್ತಾಟದಿಂದ. ಇವರಿಬ್ಬರ ಚೆನ್ನಾಗಿ ಹೇಳ್ತೀಯ. ಇನ್ನೊಂದು ಕಿತ್ತ ನೋಡ್ಬಿಡು. ಏನ್ರ ಅದು? ಓ, ನೀವ್ ನೋಡ್ತಾ ಇಲ್ವಾ? ಏನು ಜೈತಲ್ಲ ಇದೆ ಇದು. ಹಾ. ನಿಮ್ಮಮ್ಮನ್ ಕೈ ಹಿಡ್ಕೊಂಡು ಹೋಗ್ತಾ ಇತ್ತು. ನಿಮ್ಮಮ್ಮ ಅವ್ನ್ ಮೂಗ್ ಹಿಡ್ಕೊಂಡು ಹೇಳಿರ್ತಾವೆ. ಬರಲಿ ಬರಲಿ. ನಾನೇನು ನಿಂಗೆ ಹೇಳಿದ್ದು? ನೀವೇನು ಹೇಳಿದ್ದು? ಏನಂತ? ಯಾರು ಮಾತು ಮರ್ತೋದ್ರೆ ಹೆತ್ಕೊಡಿ ಉಂಟಾ? ಗಂಡಸರಿಗೆ ಎತ್ಕೊಡು. ಹೆಂಗಸ್ರಿಗೆ ನಾನು ಇಲ್ವೇನೋ, ನಾನು ಸತ್ತೋಗಿದ್ದೇನೆ. ಇಲ್ಲೇ ಅಲ್ವೇ ಬರ್ತಾರಲ್ಲ? ಹಂಗೆ ಆಯ್ತು. ನೋಡಮ್ಮ, ಇದು ಪೌರಾಣಿಕ ಪೌರಾಣಿಕ. ಹೇಳ್ತೀನಿ ಕೇಳಮ್ಮ. ಕೇಳ್ಕೊಂಡ್ಕೊಡಿ. ಇವರಿಬ್ಬರ ಕಿತ್ತಲಾಟದಿಂದ ಅಲ್ಲ ಇದು. ಮತ್ತೆ ಇವರಿಬ್ಬರ ಕಿತ್ತಾಟದಿಂದ. ಇವರಿಬ್ಬರ ಕಿತ್ತಾಟದಿಂದ. ಸರಿ ನಮ್ಮ ಹೆಸರು? ಇವರಿಬ್ಬರ ಕಿತ್ತಾಟದಿಂದ. ಎಲ್ಲ ನಿನ್ ಕೇಳಿ. ಅಯ್ಯೋ, ಏನಮ್ಮ ಹೋಗಮ್ಮ, ಅಲ್ಲೇ ಹೋಗಮ್ಮ. ರಮ ಹಿಂಗೆ ಆಡ್ತಾನೆ. ಹೇಳಮ್ಮ. ಇವರಿಬ್ಬರ ಕಿತ್ತಾಟದಿಂದ ನನಗೆ ನಿದ್ದೆಯೇ ಇಲ್ಲ ಗೊತ್ತಾಗಿದೆ ಸ್ವಾಮಿ. ನಿನ್ನ ನಿಧಿಗೆ ಏನಾಯ್ತು ದೇವಿ? ಇವರಿಬ್ಬರ ನಡುವೆ ನೀವು ಸಂಧಿ ಸಂಧಿಗೆ ಎಂದು ಓಡಾಡುವಾಗ ನನಗೆ ಹೇಗೆ ತಾನೇ ನಿದ್ದೆ ಬರುತ್ತದೆ ಸ್ವಾಮಿ? ಲೋಕ ಸೇವೆಯ ಹರಕ್ಕೆ ಹೊತ್ತಾಗಲೇ ನನ್ನ ನಿದ್ದೆ ಹೋಯ್ತು, ವಿಶ್ರಾಂತಿ ಹೋಯ್ತು. ಅದಕ್ಕಾಗಿ ನಿನಗೆ ಚಿಂತೆ? ನನಗೆ ನಿಮ್ಮನ್ನ ಚಿಂತೆ ಅಲ್ಲ ಸ್ವಾಮಿ, ನನ್ನ ನಿದ್ದೆಯ ಚಿಂತೆ, ನನ್ನ ವಿಶ್ರಾಂತಿಯ ಚಿಂತೆ, ನಮ್ಮ ನೆಮ್ಮದಿಯ ಚಿಂತೆ ಸ್ವಾಮಿ. ಹಾ. ಪ್ರಾಣಕಾಂತ, ಏ, ಮೇಕಪ್ ಹೋಯ್ತದೆ. ಅಯ್ಯೋ, ಮೇಕಪ್ ಹೋಯ್ತದೆ. ಏನ್ ಮಿಸ್ಟರ್? ಅಯ್ಯಮ್ಮ, ಮೇಕಪ್ ಹೋಯ್ತದೆ, ಮೇಕಪ್ ಹೋಯ್ತದೆ, ಮೇಕಪ್ ಹೋಯ್ತದೆ ಅಂತ ಗೊತ್ತಾಗಲ್ಲ. ಇಲ್ಲ ಕಣ್ರಿ, ನೋಡ್ರಿ ಮಿಸ್ಟ್ರೆ, ಸುಮ್ಮನೆ ಒಂದೇ ಮೇಕಪ್ ಐತೆ ಅಂತ ಗೊತ್ತಾಯ್ತಮ್ಮ. ಇವರು ಹಿಂಗಂದ್ರು ಓದಿದ್ದೆ, ಹಂಗಂದ್ರು ಓದಿದ್ದೆ. ಓಹ್, ನೀವು ಮುಟ್ಟಿದ್ರೆ ಮೇಕಪ್ ಹೋಗಲ್ಲ, ನಾನ್ ಮುಟ್ಟಿದ್ರೆ ಮಾತ್ರ ಮೇಕಪ್ ಹೋಗುತ್ತೋ?
ಸ್ವಲ್ಪ ಹೋಯ್ತದ. ಅದೆಲ್ಲ ಬೇಡ ಬಿಡು, ಇದು ಮಾತಾಡ. ಮೇಷ್ಟ್ರೆ, ಏನಪ್ಪ? ಅದಕ್ಕೆ ನಾನು ಹೇಳಿದ್ದು 6 ರೂಪಾಯಿ